ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ ಪ್ರಜ್ವಲ್ ರೇವಣ್ಣಗೆ. ವಿಚಾರಣೆಗೆ ಹಾಜರಾಗಬೇಕು ಬೆಳಿಗ್ಗೆ 10 ಗಂಟೆಗೆ ಅಂತ. ಬೆಳಿಗ್ಗೆ 10 ಗಂಟೆಗೆ ಹಾಗಾದ್ರೆ ಹಾಜರಾಗ್ತಾರಾ ಪ್ರಜ್ವಲ್ ರೇವಣ್ಣ? ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಎಸ್ಐಟಿ ನೀಡಿರುವಂತಹ ನೋಟಿಸ್ನ ಪ್ರಕಾರ ನಿನ್ನೆಯ ನೋಟಿಸ್ ಅನ್ನ ಎಸ್ಐಟಿ ಅಧಿಕಾರಿಗಳು ಜಾರಿ ಮಾಡಿದ್ದಾರೆ. ಆದ್ರೆ ಸದ್ಯ ವಿದೇಶದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಇದ್ದಾರೆ. ವಿಚಾರಣೆಗೆ ಹಾಜರಾಗಿಲ್ಲ ಅಂದ್ರೆ ಕಾನೂನು ತಜ್ಞರ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಎಸ್ಐಟಿ ಟೀಮ್ ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಕರೆ ತರೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಪ್ರಕರಣ ಇದು. ಲೋಕಸಭೆ ಚುನಾವಣೆಯ ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಆಕ್ರೋಶ, ಪ್ರತಿಭಟನೆ, ವಾಕ್ಸಮರಕ್ಕೆ ಈ ಪ್ರಕರಣ ಕಾರಣವಾಗ್ತಾ ಇದೆ. ಜೊತೆಗೆ ಒತ್ತಾಯಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಪ್ರಕರಣದ ತನಿಖೆ ಕೂಡ ಚುರುಕುಗೊಂಡಿದೆ. ಇವತ್ತು 10 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಅಪ್ಪ ಮಗನಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಎಸ್ಐಟಿ. ಇವತ್ತು 10 ಗಂಟೆಗೆ ಪ್ರಜ್ವಲ್ ರೇವಣ್ಣ, ನಾಳೆ 10 ಗಂಟೆಗೆ HD ರೇವಣ್ಣ ವಿಚಾರಣೆಗೆ ಹಾಜರಾಗಬೇಕು. ಇಬ್ರು ಕೂಡ ಭೇಟಿಯಾಗಿಲ್ಲ, ಹಾಗಾಗಿ ಅವರ ಮನೆ ಬಾಗಿಲಿಗೆ ನೋಟಿಸ್ ಅನ್ನ ಎಸ್ಐಟಿ ಅಧಿಕಾರಿಗಳು ಅಂಟಿಸಿದ್ದಾರೆ. ಜೊತೆಗೆ ಅವರ ಪರ್ಸನಲ್ ವಾಟ್ಸಪ್ಗೂ ಕೂಡ ನೋಟಿಸ್ ಅನ್ನ ಕಳಿಸಿದ್ದಾರೆ. ಆದ್ರೆ ಇವತ್ತು ಪ್ರಜ್ವಲ್ ವಿಚಾರಣೆಗೆ ಹಾಜರಾಗೋದು ಅನುಮಾನ ಅಂತಲೇ ಹೇಳಲಾಗ್ತಾ ಇದೆ. ಜರ್ಮನಿಯಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋ ಮಾಹಿತಿ. HD ರೇವಣ್ಣಗೂ ನೋಟಿಸ್ ಅನ್ನ ಕೊಡಲಾಗಿದೆ. HD ರೇವಣ್ಣ ಅವರ ನಿವಾಸ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರ ಭೇಟಿ ಆಗಿಲ್ಲ, ಹಾಗಾಗಿ ಅವರ ಮನೆ ಬಾಗಿಲಿಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೆನ್ನೆನೇ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ತನಿಖೆ ಚುರುಕುಗೊಂಡಿದೆ. 3 ತಂಡಗಳಾಗಿ ರಚನೆ ಮಾಡಲಾಗಿದೆ. ಒಂದು ತಂಡ ತಾಂತ್ರಿಕವಾಗಿ ಈ ಪ್ರಕರಣದ ತನಿಖೆಯನ್ನ ನಡೆಸುತ್ತೆ. ಈ ವಿಡಿಯೋಗಳೇನು ವೈರಲ್ ಆಗಿದೆ ಅದರ ಸತ್ಯಾಸತ್ಯತೆಯ ಬಗ್ಗೆ ತನಿಖೆಯನ್ನ ನಡೆಸಲಿದೆ. ಮತ್ತೊಂದು ತಂಡ ಸಂತ್ರಸ್ತ ಮಹಿಳೆಯರ ಮಾಹಿತಿಯನ್ನ ಕಲೆ ಹಾಕಲಿದೆ. ಈಗ ಹೊಳೆನರಸೀಪುರದಲ್ಲಿ ಮತ್ತೊಂದು ತಂಡ ಇದೆ. ದೂರು ಕೊಟ್ಟಿರುವಂತಹ ಮಹಿಳೆ ಏನಿದ್ದಾರೆ, ಸಂತ್ರಸ್ತ ಮಹಿಳೆ, ಆಕೆಯ ಸಮ್ಮುಖದಲ್ಲಿ ಸ್ಥಳ ಮಹಜರು ನಡೆಸಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇವತ್ತು ಬೆಳಿಗ್ಗೆ 10 ಗಂಟೆಗೆ ಹಾಜರಾಗಬೇಕು ವಿಚಾರಣೆಗೆ ಅಂತ ಎಸ್ಐಟಿ ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ಅನ್ನ ಕೊಟ್ಟಿದೆ. ಇರಬಹುದು ನೋಟಿಸ್ ಅನ್ನ ಅವರ ಕೈಗೆ ಕೊಡದೆ ಇರಬಹುದು, ಅವರ ಮನೆ ಬಾಗಿಲಿಗೆ ಅಂಟಿಸಿದ್ದಾರೆ, ಅವರ ವಾಟ್ಸ್ಆಪ್ ನಂಬರಿಗೆ ಕಳಿಸಿದ್ದಾರೆ. ಗೊತ್ತಿರುತ್ತೆ ಇವತ್ತು ವಿಚಾರಣೆ ಇದೇ 10 ಗಂಟೆಗೆ ಹಾಜರಾಗಬೇಕು ಅಂತ. ಆದ್ರೆ ಈಗ ಇರುವಂತಹ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ. ಇನ್ನೊಂದು ನಿಮಿಷದಲ್ಲಿ ಅವರು ಹಾಗಾದ್ರೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಆಗ್ತಾರಂತ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈಗ? ಶ್ವೇತಾ, ಪ್ರಮುಖವಾಗಿ ಇನ್ನೂ ಕೂಡ ಏನು ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ಸಿಕ್ಕಿರ್ತಕ್ಕಂಥದ್ದು ಬಹುತೇಕ ಡೌಟ್ ಇದೆ ಅನ್ನೋ ಒಂದು ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ನೋಟಿಸನ್ನ ಒಂದು ವಾಟ್ಸಪ್ ನಂಬರ್ಗೆ ಒಂದು ಕಳಿಸಿರ್ತಕ್ಕಂಥದ್ದು, ಮತ್ತೊಂದು ಅವರ ಮನೆಯ ಬಾಗಿಲಿಗೆ ಅಂಟಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಮನೆಯ ಬಾಗಿಲಿಗೆ ಅಂಟಿಸಿರ್ತಕ್ಕಂಥದ್ದು. ಇವರು ವಿದೇಶದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ನೋಟಿಸ್ ಸಿಕ್ಕಿರೋದಿಲ್ಲ. ಮತ್ತೊಂದು ಅವರ ಫೋನ್ ನಂಬರ್ ಕೂಡ ಸ್ವಿಚ್ ಆಫ್ ಬರ್ತಿದೆ, ಹಾಗಾಗಿ ವಾಟ್ಸಪ್ ಕೂಡ ಅವ್ರದ್ದು ಆನ್ ಇಲ್ಲ ಇರೋದು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಸಿಗ್ತದೆ. ಹಾಗಾಗಿ ಅವರು ವಾಟ್ಸಪ್ ನಂಬರ್ ಕಳಿಸಿರೋದು ಕೂಡ ಅವರು ರೀಚ್ ಆಗಿಲ್ಲ ಅನ್ನೋ ಮಾಹಿತಿ ಈಗ ಏನು ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿರ್ತಕ್ಕಂಥ. ಇನ್ನೂ ಕೂಡ ಈಗಾಗಲೇ ಇಷ್ಟಕ್ಕಾಗಲೇ ಬರಬೇಕಾಗಿತ್ತು ಏನು ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ಸಿಕ್ಕಿದ್ರೆ, ಯಾಕಂದ್ರೆ ಆ ಒಂದು ನೋಟಿಸ್ ಬಹಳ ಸೂಕ್ಷ್ಮವಾದಂಥ ನೋಟಿಸ್ ಆಗಿರ್ತಕ್ಕಂಥದ್ದು. ಬಹುತೇಕ ಈ ಒಂದು ನೋಟಿಸಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಸೂಕ್ಷ್ಮವಾದಂಥ ಪ್ರಕರಣ ಹಿನ್ನೆಲೆಯಲ್ಲಿ ನೀವು ವಿಚಾರಣೆಗೆ ಹಾಜರು ಆಗಬೇಕಾಗುತ್ತೆ. ಹಾಜರು ಆಗದೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಈ ಒಂದು ಎಸ್ಐಟಿಯ ತಂಡದ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಆದರೆ ಇನ್ನೂ ಕೂಡ ಹಾಜರಾಗಿಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟ ಎಸ್ಐಟಿ ಅಧಿಕಾರಿಗಳು ಕೂಡ ಒಂದು ಸೂಕ್ಷ್ಮವಂತ ಮತ್ತೊಂದು ಸ್ಟೆಪ್ ಅನ್ನು ತೆಗೆದುಕೊಳ್ತಾರೆ. ಅಂದರೆ ಮತ್ತೊಂದು ನೋಟಿಸನ್ನು ಕೊಡಲಿಕ್ಕೆ ಮುಂದಾಗ್ತಾರೆ. ಒಂದು ವೇಳೆ ತನಿಖಾಧಿಕಾರಿಗಳಿಗೆ ಈ ಒಂದು ನೋಟಿಸನ್ನು ಕೊಡಲಿಕ್ಕೆ ಮುಂದಿನ ಸಂದರ್ಭದಲ್ಲಿ ಅವ್ರಿಗೆ ಮನವರಿಕೆ ಆಯ್ತು ಅಂದರೆ ಈ ಪ್ರಕರಣಕ್ಕೆ ಇವರು ತಲೆಮರೆಸಿಕೊಂಡು ಹೋಗಿದ್ದಾರೆ ಅನ್ನೋದು ಏನಾದರೂ ಮನವರಿಕೆ ಆಯಿತು ಅಂತಂದರೆ ಅವರು LOC ಅಂದರೆ ಲುಕ್ಔಟ್ ನೋಟಿಸನ್ನು ಕೊಡ್ಬೋದಾಗಿದೆ. ಈ ಒಂದು ಲುಕ್ಔಟ್ ನೋಟಿಸನ್ನು ಕೊಟ್ಟಿದ್ದೆ ಆದರೆ ಅವರು ಎಲ್ಲಿಯೇ ಭಾರತದಲ್ಲಿ ಎಲ್ಲಿಯೇ ಹೇಳಿದ್ರು ಕೂಡ ಅವ್ರನ್ನ ಬಂಧನವನ್ನು ಮಾಡಲಾಗುತ್ತೆ. ಹಾಗಾಗಿ ತನಿಖಾಧಿಕಾರಿಗಳು ಕೂಡ ಬಹಳ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾ ಇರ್ತಾರೆ. ಅಂದರೆ ಈತ ಎಲ್ಲಿಗೆ ಹೋಗಿದ್ದಾನೆ, ಯಾಕೆ ಹೋಗಿದ್ದಾನೆ ಮತ್ತು ಯಾವ ಉದ್ದೇಶಕ್ಕಾಗಿ ಹೋಗಿದ್ದಾನೆ ಅನ್ನೋದು ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಇವಾಗ ಏನು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಬಹುತೇಕ ಇವಾಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣರಿಗೆ ಇನ್ನೂ ಕೂಡ ನೋಟಿಸ್ ಕೈಗೆ ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು.
ಒಂದು ವೇಳೆ ಸಿಕ್ಕ ತಕ್ಷಣ ಬರಬೇಕು ಅನ್ನೋದನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಕಾದು ನೋಡ್ಬೇಕಾಗಿದೆ ಶ್ವೇತಾ, ಏನಾಗುತ್ತೆ ಅನ್ನೋದು. ಓಕೆ ಮಂಜುನಾಥ್, ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರು ಕೂಡ ಈಗ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಒಂದಾದ್ಮೇಲೆ 2, 3ನೇ ನೋಟಿಸ್ ಕೂಡ ಕೊಡ್ತಾರೆ. ಸೊ 3 ನೋಟಿಸ್ ಆದ ನಂತರ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳುವಂತಹ ಎಚ್ಚರಿಕೆ ಕೂಡ SIT ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ. ಈ ಪ್ರಕರಣ ಬಹಳ ಸೂಕ್ಷ್ಮವಾದಂತಹ ಪ್ರಕರಣ ಇದು. ಇದ್ರ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ಇದೆ, ಪ್ರತಿಭಟನೆ ನಡೀತಾ ಇದೆ, ಒತ್ತಡಗಳಿದೆ, ಎಲ್ಲವೂ ಹೌದು. ಆದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ತೀವ್ರತೆ ಇದೆ ಈ ಪ್ರಕರಣಕ್ಕೆ ಅಂತ. ಒಂದ್ ವೇಳೆ ನೋಟಿಸ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇರುತ್ತಾ? ಯಾವಾಗ ಅರೆಸ್ಟ್ ಆಗ್ಬೋದು? ಅಂದ್ರೆ ಈಗ 1, 2, 3 ನೋಟಿಸ್ಗೆ ಆನ್ಸರ್ ಮಾಡಿಲ್ಲ ಅಂದ್ರೆ ಅರೆಸ್ಟ್ ಆಗುತ್ತಾ? ಹೇಗೆ ಇದು? ಶ್ವೇತಾ, ಹೌದು, ಪ್ರಮುಖವಾಗಿ ಈ ಒಂದು SIT ಅಧಿಕಾರಿಗಳು ಬಹಳ ಸೂಕ್ಷ್ಮವಾಗಿ ಒಂದು ಪ್ರಕರಣವನ್ನು ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ. ಪ್ರಮುಖವಾಗಿ ಈಗ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಈ ನೋಟಿಸ್ ಅನ್ನ ರೆಸ್ಪಾನ್ಸ್ ಮಾಡಿದೆ ಅಂದ್ರೆ ನೋಟಿಸಲ್ಲಿ ಬಹಳಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಇದು ಬಹಳ ಸೂಕ್ಷ್ಮ ಪ್ರಕರಣ ಆಗಿರ್ತಕ್ಕಂಥದ್ದು, ತಾವು ತನಿಖೆಗೆ ಹಾಜರಾಗಲೇಬೇಕು ಅನ್ನೋದನ್ನ ಕೂಡ ಹೇಳಿರ್ತಕ್ಕಂಥದ್ದು. ಒಂದು ವೇಳೆ ನೀವು ಹಾಜರಾಗದೇ ಇದ್ರೂ ಕೂಡ ನಿಮ್ಮ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಅಂದ್ರೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ತೀವಿ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಇವ್ರಿಗೆ 1 ಅಥವಾ 2 ಅಥವಾ 3 ಅಂದ್ರೆ ಜಾಸ್ತಿ ಅಂದ್ರೆ 3 ನೋಟಿಸ್ ಅನ್ನ ಕೊಡ್ತಾರೆ. ತನಿಖಾಧಿಕಾರಿಗಳ ಗಮನಕ್ಕೆ ಇವರು ಅಂದ್ರೆ ಈ ಒಂದು ಪ್ರಕರಣದ ಮೇಲೆಗೆ ಇವರು ಏನಾದರೂ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕ ನಂತರ ಇವರು ನೇರವಾಗಿ ಅಂದ್ರೆ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಲುಕೌಟ್ ನೋಟಿಸ್ ಜಾರಿ ಮಾಡಿದ್ದೇ ಆದ್ರೆ ಅವ್ರಿಗೆ ಎಲ್ಲೇ ಕೂಡ ಅಂದ್ರೆ ಭಾರತದಲ್ಲಿ ಇವರು ವಿದೇಶಕ್ಕೆ ಹೋಗಿ ಅಥವಾ ಭಾರತದಲ್ಲಿ ಎಲ್ಲೇ ಸಿಕ್ಕಿದ್ರು ಕೂಡ ಅವರು ಬಂಧನವನ್ನು ಮಾಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇದಕ್ಕೆ ಮುಂಚಿತವಾಗಿ ಎಚ್ಚೆತ್ತುಕೊಂಡು ಪ್ರಜ್ವಲ್ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರೆ. ಯಾಕಂದ್ರೆ ಅವರು ಕೂಡ ಕಾನೂನು ಸಲಹೆಯನ್ನು ಕೂಡ ಪಡ್ಕೊಳ್ತಾರೆ. ಅಥವಾ ಒಂದು ವೇಳೆ ಇವರು ಹೈಕೋರ್ಟ್ ನ ಮೊರೆ ಹೋಗಿ ಸ್ಟೇ ತರಲಿಕ್ಕೆ ಕೂಡ ಮುಂದಾಗ್ತಾರೆ. ಇದೆಲ್ಲವನ್ನು ಕೂಡ ನೋಡ್ಬೇಕಾಗುತ್ತೆ. ಅಂದ್ರೆ ಇವತ್ತು ಥ್ಯಾಂಕ್ ಯು ಮಂಜುನಾಥ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.